ಲೆಟ್ಸ್ ಗೋ. ಕೊನೆಯ 5 ಲೋಕಸಭಾ ಕ್ಷೇತ್ರ ಒನ್ ಬೈ ಒನ್ ಬೇಗ ಹೋಗೋಣ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಹಾಲಿ ಸಂಸದರು ಪಿಸಿ ಗದ್ದಿಗೌಡರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಯ ಭದ್ರಕೋಟೆನ ಭೇದಿಸೋದಕ್ಕೆ ಕಾಂಗ್ರೆಸ್ನವರು ಕೂಡ ರೆಡಿಯಾಗಿದ್ದಾರೆ. ಗದ್ದಿಗೌಡರು ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ. ಕಾಂಗ್ರೆಸ್ಸಿಂದ ಇಬ್ಬರ ಹೆಸರು ವೀಣಾ ಕಾಶಪ್ಪನವರ್ ಈ ಬಾರಿ ರೇಸ್ನಲ್ಲಿದ್ದಾರೆ. ಪ್ರಬಲ ಆಕಾಂಕ್ಷಿ, ಫೈಟ್ ಕೊಡ್ತಾರೆ. ಆನಂದ್ ನ್ಯಾಮಗೌಡರ್ ಇವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ. ಈಗಾಗಲೇ ಒಮ್ಮೆ ಸೋತಿದ್ದಾರೆ ನಿಜ. ವೀಣಾ ಕಾಶಪ್ಪನವರ್ ಗೊತ್ತಿಲ್ಲ, ಫಿನಿಕ್ಸ್ ತರ ಎದ್ದು ಬಂದು ಮತ್ತೊಬ್ಬ ಸ್ಟಗಫರ್ ಕೊಡ್ತಾರ ಅಥವಾ ಹೊಸ ಮುಖ ಆನಂದ್ ನ್ಯಾಮಗೌಡರ್. ಈ ಬಾರಿ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಲೆಟ್ಸ್ ಸಿ ಕ್ವಿಕ್ ಆಗಿ ಒಂದು ರಿಯಾಕ್ಷನ್. ಮಾರುತಿ, ಏನ್ ಕತೆ, ಈ ಬಾರಿ ಏನಾಗುತ್ತೆ ಆ ಭಾಗದಲ್ಲಿ? ಗದ್ದಿಗೌಡರು 4 ಬಾರಿ ಗೆದ್ದ ಬಳಿಕ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಆದರೆ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳನ್ನು ಮನವೊಲಿಸಿದಂತೆ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಗದ್ದಿಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ಆಗೋದು ಪಕ್ಕಾ ಅನ್ನುವಂಥ ಒಂದು ಮಾಹಿತಿ ಬಿಜೆಪಿಯ ಮೂಲಗಳಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ 4 ಬಾರಿ ಸೋತಿರುವಂತಹ ವೀಣಾ ಕಾಶಪ್ಪನವರು ಈ ಹಿಂದೆನೂ ಕೂಡ ಅಭ್ಯರ್ಥಿಯಾಗಿ ಸೋತಿದ್ರು. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಜೊತೆಗೆ ಕಾಶಪ್ಪನವರು ಕೂಡ ಬಹಳ ಸಿದ್ದರಾಮಯ್ಯ ಅವರ ಜೊತೆ ಬಹಳಷ್ಟು ಚೆನ್ನಾಗಿ ಇರೋದ್ರಿಂದ ಅವರ ಪತಿ ಕಾಶಪ್ಪನವರು ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಇಬ್ರು ಕೂಡ ಮಹಿಳಾ ಕೋಟಾದಲ್ಲಿ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು. ಈ ನಡುವೆ ಕೆಪಿಸಿಸಿ ಮಾಡಿರುವಂತಹ ಒಂದು ಸರ್ವೆಯಲ್ಲಿ ಆನಂದ್ ನ್ಯಾಮಗೌಡರ ಬಗ್ಗೆನೂ ಕೂಡ ಒಳ್ಳೆ ಅಭಿಪ್ರಾಯ ವ್ಯಕ್ತವಾಗಿದೆ. ಆನಂದ್ ನ್ಯಾಮಗೌಡರು ಕೊಟ್ರೆ ಮಾಜಿ ಶಾಸಕರು ಕೂಡ ಆಗಿರೋದ್ರಿಂದ ಬಹಳಷ್ಟು ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಬಹುದು, ಗೆಲ್ಲುವ ಅಭ್ಯರ್ಥಿ ಆಗಬಹುದು ಅನ್ನುವಂತ ಒಂದು ರಿಪೋರ್ಟ್ ಕೈ ಸೇರಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಇಬ್ಬರ ನಡುವೆ ಟಿಕೆಟ್ಗೋಸ್ಕರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಕಾಂಗ್ರೆಸ್ ಅವರು ಭೇದಿಸೋಕೆ ಸಾಧ್ಯ ಆಗುತ್ತಾ ಅಂತ. ಲೆಟ್ಸ್ ಗೋ. ಕೊನೆಯ 5 ಲೋಕಸಭಾ ಕ್ಷೇತ್ರ ಒನ್ ಬೈ ಒನ್ ಬೇಗ ಹೋಗೋಣ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಹಾಲಿ ಸಂಸದರು ಪಿಸಿ ಗದ್ದಿಗೌಡರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಯ ಭದ್ರಕೋಟೆನ ಭೇದಿಸೋದಕ್ಕೆ ಕಾಂಗ್ರೆಸ್ನವರು ಕೂಡ ರೆಡಿಯಾಗಿದ್ದಾರೆ. ಗದ್ದಿಗೌಡರು ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ. ಕಾಂಗ್ರೆಸ್ಸಿಂದ ಇಬ್ಬರ ಹೆಸರು ವೀಣಾ ಕಾಶಪ್ಪನವರ್ ಈ ಬಾರಿ ರೇಸ್ನಲ್ಲಿದ್ದಾರೆ. ಪ್ರಬಲ ಆಕಾಂಕ್ಷಿ, ಫೈಟ್ ಕೊಡ್ತಾರೆ. ಆನಂದ್ ನ್ಯಾಮಗೌಡರ್ ಇವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ. ಈಗಾಗಲೇ ಒಮ್ಮೆ ಸೋತಿದ್ದಾರೆ ನಿಜ. ವೀಣಾ ಕಾಶಪ್ಪನವರ್ ಗೊತ್ತಿಲ್ಲ, ಫಿನಿಕ್ಸ್ ತರ ಎದ್ದು ಬಂದು ಮತ್ತೊಬ್ಬ ಸ್ಟಗಫರ್ ಕೊಡ್ತಾರ ಅಥವಾ ಹೊಸ ಮುಖ ಆನಂದ್ ನ್ಯಾಮಗೌಡರ್. ಈ ಬಾರಿ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಲೆಟ್ಸ್ ಸಿ ಕ್ವಿಕ್ ಆಗಿ ಒಂದು ರಿಯಾಕ್ಷನ್. ಮಾರುತಿ, ಏನ್ ಕತೆ, ಈ ಬಾರಿ ಏನಾಗುತ್ತೆ ಆ ಭಾಗದಲ್ಲಿ? ಗದ್ದಿಗೌಡರು 4 ಬಾರಿ ಗೆದ್ದ ಬಳಿಕ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಆದರೆ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳನ್ನು ಮನವೊಲಿಸಿದಂತೆ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಗದ್ದಿಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ಆಗೋದು ಪಕ್ಕಾ ಅನ್ನುವಂಥ ಒಂದು ಮಾಹಿತಿ ಬಿಜೆಪಿಯ ಮೂಲಗಳಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ 4 ಬಾರಿ ಸೋತಿರುವಂತಹ ವೀಣಾ ಕಾಶಪ್ಪನವರು ಈ ಹಿಂದೆನೂ ಕೂಡ ಅಭ್ಯರ್ಥಿಯಾಗಿ ಸೋತಿದ್ರು. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಜೊತೆಗೆ ಕಾಶಪ್ಪನವರು ಕೂಡ ಬಹಳ ಸಿದ್ದರಾಮಯ್ಯ ಅವರ ಜೊತೆ ಬಹಳಷ್ಟು ಚೆನ್ನಾಗಿ ಇರೋದ್ರಿಂದ ಅವರ ಪತಿ ಕಾಶಪ್ಪನವರು ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಇಬ್ರು ಕೂಡ ಮಹಿಳಾ ಕೋಟಾದಲ್ಲಿ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು. ಈ ನಡುವೆ ಕೆಪಿಸಿಸಿ ಮಾಡಿರುವಂತಹ ಒಂದು ಸರ್ವೆಯಲ್ಲಿ ಆನಂದ್ ನ್ಯಾಮಗೌಡರ ಬಗ್ಗೆನೂ ಕೂಡ ಒಳ್ಳೆ ಅಭಿಪ್ರಾಯ ವ್ಯಕ್ತವಾಗಿದೆ. ಆನಂದ್ ನ್ಯಾಮಗೌಡರು ಕೊಟ್ರೆ ಮಾಜಿ ಶಾಸಕರು ಕೂಡ ಆಗಿರೋದ್ರಿಂದ ಬಹಳಷ್ಟು ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಬಹುದು, ಗೆಲ್ಲುವ ಅಭ್ಯರ್ಥಿ ಆಗಬಹುದು ಅನ್ನುವಂತ ಒಂದು ರಿಪೋರ್ಟ್ ಕೈ ಸೇರಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಇಬ್ಬರ ನಡುವೆ ಟಿಕೆಟ್ಗೋಸ್ಕರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಕಾಂಗ್ರೆಸ್ ಅವರು ಭೇದಿಸೋಕೆ ಸಾಧ್ಯ ಆಗುತ್ತಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.